ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾವು ವೇಸ್ಟ್ ಬಟ್ಟೆ ಅನ್ನೋದು ವೇಸ್ಟ್ ವೇಲು ಇಲ್ಲಾಂದರೆ ಸ್ಯಾರೀಸು ಟಿ ಶರ್ಟ್ಸು ಆ ಥರ ಏನಾದ್ರು ಬಿಸಾಕ್ತಾ ಇದ್ದರೆ ಮಕ್ಕಳ ಬಟ್ಟೆ ಆಗಲಿ ಸ್ಯಾರೀಸ್ ಆಗಲಿ ಈ ಥರ ವೇಲ್ಸ್ ಇದ್ರೂ ಬಿಸಾಕೋ ಮುಂಚೆ ವಿಡಿಯೋ ಅನ್ನೋದು ನೋಡಿ. ಯಾಕಂದರೆ ಈ ಥರ ಮಾಡೋದ್ರಿಂದ ಮನಿನೂ ಸೇವ್ ಆಗುತ್ತೆ, ಮನೆ ಡೆಕೋರ್ ಐಟಮ್ ಕೂಡ ಚೆನ್ನಾಗಿ ಮಾಡ್ಕೋಬೋದು. ಯಾವ ಥರ ಅಂದರೆ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ, ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಫಸ್ಟ್ ಆದರೆ ನಾನು ಈ ಥರ ವೇಲನ್ನು 3 ತೊಗೊಂಡಿದ್ದೀನಿ. 3 ವೇಲ್ ಇರಬೇಕು. ಅದು ಕಾಟನ್ದಾದ್ರೂ ಪರವಾಗಿಲ್ಲ, ಈ ಥರದಾದ್ರೂ ಪರವಾಗಿಲ್ಲ. ಅದು 3 ಫ್ಲವರ್ ಥರ ಇರಬೇಕು. ಒಂದು ಲಬ್ಬರ್ ಬ್ಯಾಂಡ್ ತೊಗೊಂಡು ಅದು ಕ್ಲೀನಾಗಿ ಲಬ್ಬರ್ ಹಾಕ್ಕೊಂಬಿಡಿ. ಇಲ್ಲಾಂದರೆ ಲಬ್ಬರ್ ಬ್ಯಾಂಡ್ ಇಲ್ಲ ಅನ್ನೋರು ಒಂದು ಥ್ರೆಡ್ ತೊಗೊಂಡು ಆರಾಮಾಗಿ ಕಟ್ಕೊಂಬಿಡ್ಬೋದು. ನೋಡಿ, ಈ ಥರ ನಮಗೆ ಫ್ಲವರ್ ಥರ ಇರಬೇಕು. ನಮ್ಗೆ ಫ್ಲವರ್ ವಾಸ್ ಹೆಂಗಿರುತ್ತೋ ಆ ಥರ ಈ ಥರ ಫ್ಲವರ್ ಥರ ಇದು ಮಾಡಿಕೊಂಡು ಇದನ್ನು ಇವಾಗ ನಾವು ಜಡೆ ಹೆಂಗೆ ಹಾಕ್ತೀವಿ 3 ಕಾಲು ಜಡೆ ಹಾಕ್ಕೋತೀವಲ್ಲ ಅದೇ ಥರ ಇದನ್ನು ಟೈಟಾಗಿ ಹಾಕ್ಕೊಂಡು ಹೋಗಬೇಕು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಬಿಸಾಗೋ ಬದಲು ಈ ಥರ ಮಾಡ್ಕೊಳ್ಳಿ, ಮನಿನೂ ಸೇವ್ ಆಗುತ್ತೆ. ಬಟ್ ಡೆಕೋರ್ ಥರ ನೋಡೋಕ್ಕೂ ಚೆನ್ನಾಗಿರುತ್ತೆ. ಬಿಸಾಕ್ಬಿಟ್ರೆ ಏನು ಬರುತ್ತೆ ಹೇಳಿ, ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ರೀಯೂಸ್ ಆರಾಮಾಗಿ ಮಾಡ್ಕೋಬೋದು. ಸೇಮ್ ನಾವು ಜಡೆ ಹೆಂಗೆ ಹಾಕ್ಕೊಂಡು ಹೋಗ್ತೀವೋ ಹಂಗೆ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ನೀವು ಲೂಸ್ ಇರಬಾರ್ದು, ಲೂಸ್ ಆಗಿದ್ದರೆ ಮತ್ತೆ ಬರೋದಿಲ್ಲ. ಅದು ಈ ಥರ ಟೈಟಾಗಿರಬೇಕು. ಒಂದೇ ವೇಲ್ ಅನ್ನೋದು ನೋಡ್ಕೊಳ್ಳಿ, ಒಂದೇ ದಪ್ಪ ಇರಬೇಕು. 3 ವೇಲ್ ಅನ್ನೋದು ಉದ್ದನೂ ಒಂದು ಹೆಚ್ಚು ಕಡಿಮೆ ಇದ್ರೂ ಪರವಾಗಿಲ್ಲ, ಬಟ್ ದಪ್ಪ ಅನ್ನೋದು ಮಾತ್ರ 3 ಒಂದೇ ಥರ ಇರಬೇಕು. ಅವಾಗೆ ನಿಮ್ಗೆ ನೀಟಾಗಿ ಬರುತ್ತೆ. ಸೇಮ್ ನೋಡಿ, ಲಾಸ್ಟ್ವರೆಗೂ ಈ ಥರ ಹಲ್ಕೊಂಬಿಡ್ಬೇಕು. ಈ ಥರ ಉದ್ದ ಇದ್ರೂ ಈ ಥರ ಮುಡ್ಸ್ಕೊಂಡು ಬೇಕಾದ್ರೆ ನಾವು ಲಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಡ್ಬೋದು. ಇಲ್ಲಾಂದರೆ 3 ಒಂದೇ ಸೈಜ್ ಇದ್ರೂ ಆರಾಮಾಗಿ ಹಾಕ್ಕೋಬೋದು. ಸ್ವಲ್ಪ ಪಿಂಕ್ ಕಲರ್ ಅನ್ನೋದು ಸ್ವಲ್ಪ ಉದ್ದ ಇರೋದ್ರಿಂದ ಅದನ್ನು ಮುಡ್ಸ್ಬಿಟ್ಟು ಲಬ್ಬರ್ ಬ್ಯಾಂಡ್ ಅನ್ನೋದು ಹಾಕ್ಕೋತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಬಿಡೋಣ. ತುಂಬಾ ಚೆನ್ನಾಗಿ ಇದನ್ನು ರೆಡಿ ಮಾಡ್ಕೋಬೋದು. ನೋಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದೇ ಸೈಜ್ ಇರಬೇಕಲ್ಲ, ಒಂದು ಸತಿ ನೀಟಾಗಿ ಈ ಥರ ಎಳ್ಕೊಂಬಿಡಿ. ಇದನ್ನೊಂದು ಸೈಡ್ಗೆ ಇಟ್ಕೊಂಬಿಡಿ. ಮನೇಲಿ ಮತ್ತು ವೇಸ್ಟ್ ಈ ಥರ ಪೈನ್ ಡಬ್ಬ ಇರುತ್ತಲ್ಲ ಅದನ್ನೊಂದು ತೊಗೊಂಡಿದ್ದೀನಿ. ಮತ್ತು ಮಕ್ಕಳದ್ದು ಈ ಥರ ಟಿ ಶರ್ಟ್ ಬರುತ್ತಲ್ಲ ಅದನ್ನು ಈ ಥರ ಹಾಕ್ಕೋಬೇಕು. ನಾನು ಯಾವ ಥರ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನೋ ಅದೇ ಥರ ಹಾಕ್ಕೊಳ್ಳಿ. ಹ್ಯಾಂಡ್ಸ್ ಎಲ್ಲ ಇರುತ್ತಂದರೆ ಅದು ಒಳಗಡೆ ಹಾಕ್ಕೊಂಬಿಡಿ. ಈ ಥರ ನೀಟಾಗಿ ಹಾಕ್ಕೊಂಬಿಟ್ಟು ಮತ್ತು ಸೈಡ್ಗೆ ಅದು ಕೆಳಗಡೆ ಹಾಕ್ಬಿಟ್ಟು ಮೇಲೆ ಈ ಥರ ಬರುತ್ತಲ್ಲ ಅದನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ಯಾಕಂದರೆ ನಾವಲ್ಲಿ ಥ್ರೆಡ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು, ಥ್ರೆಡ್ ಆದರೂ ಪರವಾಗಿಲ್ಲ. ಮತ್ತು ಮಕ್ಕಳದು ಈ ಫ್ಯಾಂಟಿಗೆ ಲೇಸ್ ಎಲ್ಲ ಬಂದಿರುತ್ತಲ್ಲ, ನೈಟ್ ಫ್ಯಾಂಟಿಗೆ ಮತ್ತು ಟೋಪಿಕ್ಸ್ ಎಲ್ಲ ಬರುತ್ತೆ, ಇಲ್ಲಾಂದರೆ ಶೂದು ಏನಾದರೂ ಲೇಸ್ ಬಂದಿರುತ್ತಲ್ಲ ಆ ಥರದ್ದು ವೇಸ್ಟ್ ಈ ಥರ ಇದು ಒಂದು ಜರ್ಕಿನ್ ಲೇಸ್ ಇದು. ಅದನ್ನು ತೊಗೊಂಡು ನೀಟಾಗಿ ನಾವು ಅದರಲ್ಲಿಗೆ ಸೇಮ್ ಎಲಾಸ್ಟಿಕ್ ಯಾವ ಥರ ಹಾಕ್ಕೋತೀವೋ ಅದೇ ಥರ ಹಾಕ್ಕೋಬೇಕು. ಇದು ಇಲ್ಲಾಂದರೆ ಈ ಥರ ಲೇಸ್ ಏನಾದರೂ ಇಲ್ಲ ಅನ್ನೋರಾದರೆ ಒಂದು ಥ್ರೆಡ್ ಬರುತ್ತಲ್ಲ ಅದನ್ನು ಸ್ವಲ್ಪ ಗಟ್ಟಿ ಇರೋದು ಒಂದು ಪಿನ್ ತೊಗೊಂಡು ಇದರೆಲ್ಲ ಆರಾಮಾಗಿ ಈ ಥರ ಮಾಡ್ಕೊಂಡು ಇಟ್ಕೊಂಬಿಡಿ. ಈ ಥರ ಎಲ್ಲ ಮಾಡ್ಕೊಂಡ್ಮೇಲೆ ನೀಟಾಗಿ ಅದನ್ನು ಕ್ಲೀನಾಗಿ ಈ ಥರ ಎಳ್ಕೊಂಬಿಟ್ಟು ಗಂಟು ಹಾಕ್ಕೊಂಬಿಡಿ. ಅದು ಥರ ನೋಡಿ ಈ ಥರ ಬರಬೇಕು. ಗಂಟು ಹಾಕ್ಕೊಂಬಿಟ್ಟು ಎಷ್ಟು ಲೇಸ್ ಮಿಕ್ಕೈತೋ ಅದನ್ನು ಕಟ್ ಮಾಡ್ಕೊಳ್ಳಿ. ಇದರ ಒಳಗಡೆ ಹಾಕ್ಬಿಡಿ, ಒಳಗಡೆ ಹಾಕ್ಕೊಂಬಿಡಿ. ಈ ಥರ ಹಾಕ್ಕೊಂಡ್ಬಿಟ್ರೆ ಕಟ್ ಮಾಡಿಬಿಟ್ರೆ ಮತ್ತೆ ಅದನ್ನು ಬಿಚ್ಚಿ ವಾಶ್ ಮಾಡೋಕ್ಕಾಗಲ್ಲ. ಒಳಗಡೆ ಹಾಕ್ಕೊಂಬಿಟ್ರೆ ಆರಾಮಾಗಿ ಮತ್ತೆ ಬಿಚ್ಚಿಬಿಟ್ಟು ವಾಶ್ ಮಾಡ್ಕೋಬೋದು. ಮತ್ತು ನಾವು ಈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ವೇಲ್ದು ಅದನ್ನು ಮುಡ್ಚ್ಕೊಂಡು ಹೊಲಿಗೆ ಅನ್ನೋದು ಹಾಕ್ಕೋಬೇಕು. ಮೇಲೆ ಬಿಟ್ಟಿದ್ದೀವಲ್ಲ ವೇಲ್ದು ಫ್ಲವರ್ ಥರ ಅದು ಹಂಗೆ ಬಿಟ್ಕೊಂಬಿಡಿ. ಅದನ್ನ ಸೈಡ್ಗೆ ಹಾಕ್ಕೊಂಬಿಟ್ಟು ಪಿನ್ ತೊಗೊಂಡು ಸೂಜಿ ದಾರ ತೊಗೊಂಬಿಟ್ಟು ನೀಟಾಗಿ ಒಂದು 3 ಒಂದೊಂದು ಸೇರಿಸ್ಕೊಂಡು ಹೊಲಿಗೆ ಅನ್ನೋದು ಹಾಕ್ಕೋಬೇಕು. ರೌಂಡಿಗೆ ಈ ಥರ ಸೇರಿಸ್ಕೊಂಡು ಹೊಲಿಗೆ ಹಾಕ್ಕೋಬೇಕು. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಕಾಟನ್ ಇದ್ರೂ ಮಾಡ್ಕೊಳ್ಳಿ, ಅಂದರೆ ಕಾಟನ್ ಇದ್ರೂ 3 ಕಾಟನ್ನೇ ತೊಗೊಳ್ಳಿ, ಅದನ್ನ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸಿಂಥೆಟಿಕ್ ಈ ಥರ ವೇಲ್ಸ್ ಇದ್ರೂ 3 ನಾವು ಯಾವ್ದು ತೊಗೊಂಡ್ರು ಕಾಟನ್ ಆದರೆ 3 ಅದೇ ಇರಬೇಕು. ಇಲ್ಲಾಂದರೆ ಈ ಥರ ವೇಲ್ ಇದ್ರೂ ಈ ಥರ ತೊಗೊಳ್ಳಿ. ಈ ಥರ ರೌಂಡ್ ಮಾಡಿಕೊಂಡು ಮತ್ತು ಉಲ್ಟಾ ಮಾಡಿಕೊಂಡು ಈ ಥರ ಅನ್ನೋದು ಟಿಚ್ ಮಾಡ್ಕೊಳ್ಳಿ. ಕ್ಲೀನಾಗಿ ಒಂದೊಂದು ಹೊಲಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಮಗೆ ಜಾಸ್ತಿ ಕೂಡ ಏನು ಬೇಕಾಗಿಲ್ಲ. ಈ ಥರ ಹೊಲಿಗೆ ಹಾಕ್ಕೊಂಡು ರೌಂಡ್ಗೆ ಮಾಡ್ಕೊಂಡು ಲಾಸ್ಟಲ್ಲಿ ಒಂದು ಗಂಟು ಹಾಕ್ಕೊಂಬಿಟ್ರೆ ಸಾಕು, ನಮ್ಗೆ ಇದರ ಅನ್ನೋದು ರೆಡಿ ಆಗುತ್ತೆ. ಇದನ್ನು ಮತ್ತೆ ತಿರುಗಿಸ್ಬಿಟ್ಟು ಈ ಥರ ಮಧ್ಯೆ ಐತಲ್ಲ ಅದು ಫ್ಲವರ್ ಥರ ಈ ಥರ ಇರಬೇಕು. ಅದನ್ನು ಒಂದು ಸ್ವಲ್ಪ ನೀಟಾಗಿ ಸೆಟ್ ಮಾಡ್ಕೊಂಬಿಡಿ. ತುಂಬಾ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿ ನೋಡೋದಕ್ಕೆ. ಈ ಥರ ಇಟ್ಬಿಟ್ಟು ಫ್ಲವರ್ ವಾಸ್ ಆಗಲಿ ಇಲ್ಲಾಂದರೆ ಮನಿ ಪ್ಲ್ಯಾಂಟ್ ಆಗಲಿ ಮನೇಲಿ ರೂಮಲ್ಲಿ ಏನಾದರೂ ಇಡಬೇಕು ಅಂದರೆ, ಇಲ್ಲಾಂದರೆ ಹಾಲಲ್ಲಿ ಏನಾದರೂ ಈ ಥರ ಡೆಕೋರ್ ಐಟಮ್ ಇಡಬೇಕು ಅಂದರೆ ಈ ಥರ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಿಸಾಗೋ ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ. ತುಂಬ ನೋಡೋಕ್ಕೂ ಲುಕ್ಕನ್ನು ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬಾ ಈಸಿಯಾಗಿ. ನಾವು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಅಂಗಡಿಯಲ್ಲಿ ತಗೋಬದಲು ಈ ಥರ ವೇಸ್ಟ್ ಮೆಟೀರಿಯಲಿಂದ ಈ ಥರ ಮಾಡೋದ್ರಿಂದ ತುಂಬಾ ಲುಕ್ಕನ್ನು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್